ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆಗ್ಲಿಂದ ಒಂದೇ ಸಮ ಒಂದೇ ಕಾಲಲ್ಲಿ ನಿಂತು ಫೋನ್ ಮಾಡ್ತಾ ಇದೀನಿ, ಆದ್ರೂ ಕಾಲ್ ರಿಸೀವ್ ಮಾಡ್ತಿಲ್ವಲ್ಲ ಇವಳು. ಕರ್ಣ ಮದ್ವೆ ಆಗಲ್ಲ ಅಂದಿದ್ದಕ್ಕೆ ದೇಶಾಂತರನೇ ಹೊರಟೋದ್ಲಾ? ಅಂತ ಹುಡ್ಗಿ ಅಲ್ಲ ಅವಳು. ನಮ್ಮ ಮನೆ ಸೇರೋದಿಕ್ಕೆ ಪ್ರಿಯನ್ಗಿರೋದು ಇದೊಂದೇ ಚಾನ್ಸು. ಇದನ್ ಮಿಸ್ ಮಾಡ್ಕೋತಾಳ? ಮದ್ವೆ ಮನೆಗ್ ಬಂದು ಬೇಕಾದ್ರೆ ಬಾಂಬ್ ಹಾಕ್ತಾಳೆ ಹೊರ್ತು ಅವಳು ಅಷ್ಟು ಈಸಿಗೆ ಸೋಲ್ ಒಪ್ಕೊಳ್ಳಲ್ಲ. ಆದ್ರೂ ಯಾಕಿನ್ನೂ ಫೀಲ್ಡ್ ಗಿಳಿಲಿಲ್ಲ ಅಂತ ಅವಳು. ಯಾವ ಫೀಲ್ಡ್ ಬಗ್ಗೆ ಮಾತಾಡ್ತಿದ್ದೀರಾ? ಇವ್ರಿಬ್ರು ನಾನ್ ಮಾತಾಡಿದ್ದೀನಿ ಏನಾದ್ರೂ ಕೇಳಿಸ್ಕೊಂಬಿಟ್ರ? ನೀವಿಬ್ರು ಯಾವಾಗ ಬಂದ್ರಿ? ಅಲ್ಲ, ಫೋನಲ್ಲೂ ಅಲ್ಲ, ಒಬ್ಬರೇ ನಿಂತ್ಕೊಂಡದ್ ಯಾರ ಜೊತೆ ಮಾತಾಡ್ತಿದ್ದೀರಾ? ನನ್ ಜೊತೆಗೇನೆ. ಅಂದ್ರೆ ನನ್ ಮನ್ಸಿನ ಜೊತೆ ಮಾತಾಡ್ತಿದ್ದೆ. ಇನ್ಯಾರ ಜೊತೆ ಮಾತಾಡ್ಲಿ? ಮತ್ತೆ ಅದೇನೋ ಫೀಲ್ಡ್ ಗಿಲ್ಡು ಅಂತಿದ್ರಿ, ಏನದು? ಅದಾ, ನಿಮ್ ಬಗ್ಗೆನೆ. ನೀವಿಬ್ರು ಇನ್ನು ಯಾಕೆ ಕರ್ಣನ್ ಮದ್ವೆ ನಿಲ್ಸೋದಿಕ್ಕೆ ಫೀಲ್ಡ್ ಗಿಳಿಲಿಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಕರ್ಣನ್ ಮದ್ವೆ ನಡೀತಾ ಇದೆ, ಆದ್ರೂ ನೀವಿಬ್ರು ಇಷ್ಟೊಂದು ಕೂಲ್ ಆಗಿರೋದಕ್ಕೆ ಹೇಗ್ ಸಾಧ್ಯ? ಇವ್ರ ಮದ್ವೆನ ನಾವ್ ಯಾಕೆ ನಡೆಯೋದಕ್ ಬಿಡ್ಬೇಕು ಹೇಳು? ಏನಾದ್ರೂ ಪ್ಲಾನ್ ಮಾಡಿ ನಿಲ್ಸೋಣ ಬನ್ನಿ. ಇಲ್ಲ ಇಲ್ಲ, ನಾವ್ ಅಕ್ಕ ಬಾಬಂಗೋಸ್ಕರ ಈ ಮದ್ವೆ ವಿಚಾರದಲ್ಲಿ ಸುಮ್ಮನೆ ಇದ್ಬಿಡ್ತೀವಿ. ನೋಡಿಯತ್ತೆ, ನಮ್ಮ ಮದ್ಕೆಗೋಸ್ಕರ ಅಷ್ಟೇ ನಾವ್ ಈ ಮದ್ವೆ ಮನೆಗೆ ಬಂದು ಓಡಾಡ್ತಿರೋದು. ಅದ್ಬಿಟ್ಟು ಆ ಕರ್ಣನ್ ಮದ್ವೆ ಆದ್ರೂ ಅಷ್ಟೇ, ಆಗ್ದಿದ್ರು ಅಷ್ಟೇ, ನಮ್ಗೇನು ವ್ಯತ್ಯಾಸ ಇಲ್ಲ.